ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಮೊದಲನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಭಗವಂತ ಎಲ್ಲಿ ಹೇಳಿದಾನೆ, ಅಥವಾ ಅರ್ಜುನ ಈ ಪ್ರಶ್ನೆ ಕೇಳೋದಕ್ಕೆ ಆಧಾರ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಆ ಪ್ರಶ್ನೆಯನ್ನ ಕೇಳಿರಬಹುದು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಬುದ್ಧಿ ಶಬ್ದದ ಅರ್ಥವನ್ನ ಇಲ್ಲೂ ಕೂಡ ಮೊದಲನ ಹಾಗೇನೆ ಸಮಬುದ್ಧಿ ರೂಪಿ ಕರ್ಮಯೋಗ ಅಂತ ಯಾಕೆ ತಿಳ್ಕೋಬಾರ್ದು ಅನ್ನೋದು ಪ್ರಶ್ನೆ. ಅಂದ್ರೆ ಇಲ್ಲಿ ಅರ್ಜುನನ ಪ್ರಶ್ನೆಯಲ್ಲೂ ಕೂಡ ಬುದ್ಧಿ ಅನ್ನುವಂಥ ಶಬ್ದ ಬಂದಿದೆಯಲ್ಲ, ಅದರ ಅರ್ಥವನ್ನು ಕೂಡ ನಾವು ಸಮಬುದ್ಧಿ ರೂಪಿ ಅಂತ ತಗೋಬೋದಲ್ವಾ. ಇಲ್ಲಿ ಯಾಕೆ ಅದನ್ನ ಜ್ಞಾನ ಅಂತ ಹೇಳಿದಾನೆ, ಇಲ್ಲೂ ಕೂಡ ಅದೇ ರೀತಿ ತಗೋಬೋದಲ್ವಾ ಅರ್ಥ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಇಲ್ಲಿ ಭಗವಂತ ಹೇಳ್ತಾ ಇರೋದಲ್ಲ, ಇಲ್ಲಿ ಇದು ಅರ್ಜುನನ ಪ್ರಶ್ನೆ. ಅವನು ಭಗವಂತನ ಯಥಾರ್ಥವಾದಂಥ ತಾತ್ಪರ್ಯವನ್ನ ಅವನು ಏನು ಹೇಳಿದಾನೋ ಆ ರೀತಿ ಅರ್ಥವನ್ನ ತಿಳ್ಕೊಳ್ಳದೆ ಬುದ್ಧಿ ಅನ್ನುವಂಥ ಶಬ್ದದ ಅರ್ಥವನ್ನ ಜ್ಞಾನ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಅವನು ಮೇಲಿನ ಪ್ರಶ್ನೆಯನ್ನ ಕೇಳ್ತಾ ಇರೋದು, ಅವನು ಜ್ಞಾನ ಅಂತ ತಿಳ್ಕೊಂಡಿರೋದ್ರಿಂದ. ಬಟ್ ಭಗವಂತ ಹೇಳಿದ್ದೇನೋ ಸಮಬುದ್ಧಿ ಅನ್ನೋದಕ್ಕೆ ಅವನು ಅಲ್ಲಿ ಬುದ್ಧಿ ಅಂತ ಉಪಯೋಗಿಸಿರೋದು. ಅದಕ್ಕೋಸ್ಕರ ಅವನು ಮೇಲಿನ ಪ್ರಶ್ನೆಯನ್ನ ಕೇಳಿದಾನೆ. ಒಂದು ವೇಳೆ ಅರ್ಜುನ ಏನಾದರೂ ಬುದ್ಧಿಯ ಅರ್ಥವನ್ನ ಸಮಬುದ್ಧಿ ರೂಪಿ ಕರ್ಮಯೋಗ ಅಂತ ಏನಾದರೂ ತಿಳ್ಕೊಂಡಿದ್ದಿದ್ರೆ ಈ ರೀತಿ ಅವನು ಪ್ರಶ್ನೆ ಕೇಳೋದಕ್ಕೆ ಯಾವ ಆಧಾರನೂ ಇರ್ತಾ ಇರಲಿಲ್ಲ. ಆಲ್ರೆಡಿ ಅವನು ತಿಳ್ಕೊಂಡಿದ್ರೆ ಅವನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದ ಅಲ್ವಾ. ಅರ್ಜುನನ ಬುದ್ಧಿಯ ಅರ್ಥ ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ಇಲ್ಲಿ ಅರ್ಜುನನ ತಿಳುವಳಿಕೆಯ ಹಾಗೇನೆ ಬುದ್ಧಿ ಶಬ್ದದ ಅರ್ಥವನ್ನ ಜ್ಞಾನ ಅಂತ ಸರಿಯಾಗಿ ಇಲ್ಲಿ ಹೇಳಿದ್ದಾರೆ ಅನ್ನೋದು ಇದರ ಅರ್ಥ. ಈಗ ಅರ್ಥ ಆಯ್ತಲ್ವಾ. ಭಗವಂತ ಬುದ್ಧಿ ಅಂತ ಹೇಳ್ತಾ ಇರೋದು ಸಮಬುದ್ಧಿ ಅಂತನ್ಬಿಟ್ಟು, ಆದರೆ ಅರ್ಜುನ ತಿಳ್ಕೊಂಡಿರೋದು ಬುದ್ಧಿ ಅಂತಂದ್ರೆ ಜ್ಞಾನ ಅಂತ ನೀಟಾಗಿ ಇಲ್ಲಿ ಇವಾಗ ನಮಗೆ ಅರ್ಥ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನನ್ನನ್ನು ಘೋರ ಕರ್ಮದಲ್ಲಿ ಯಾಕೆ ನೀನು ತೊಡಗಿಸ್ತಾ ಇದೆಯಾ, ಈ ವಾಕ್ಯದ ಭಾವವೇನು, ಅವನು ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಭಗವಂತನ ಅಭಿಪ್ರಾಯವನ್ನ ತಿಳ್ಕೊಳ್ಳದೇ ಇರುವ ಕಾರಣದಿಂದ ಅರ್ಜುನ ಯಾವ ಕರ್ಮಗಳನ್ನ ಭಗವಂತ ಅತ್ಯಂತ ತುಚ್ಛ ಅಂತ ಹೇಳಿದಾನೋ ಅದೇ ಕರ್ಮಗಳಲ್ಲಿ ಅಂತಂದ್ರೇನು, ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಹೇಳ್ತಾನೆ. ಅಂದ್ರೇನು, ಆದ್ದರಿಂದ ನೀನು ಯುದ್ಧ ಮಾಡು. ಕರ್ಮಣ್ಯೇವಾಧಿಕಾರಸ್ಥೆ ಅಂದರೆ ನಿನಗೆ ಕರ್ಮ ಮಾಡೋದಕ್ಕೆ ಅಧಿಕಾರ ಇದೆ. ಯೋಗಸ್ಥ ಕುರು ಕರ್ಮಾಣಿ, ಯೋಗದಲ್ಲಿ ಸ್ಥಿತನಾಗಿ ನೀನು ಕರ್ಮ ಮಾಡು. ಈ ರೀತಿ ಬೇರೆ ಬೇರೆ ವಾಕ್ಯಗಳಿಂದ ನನ್ನನ್ನು ತೊಡಗಿಸ್ತಾ ಇದ್ದಾನೆ ಅಂತ ಭಾವಿಸ್ಕೊಂಡು, ಅದಕ್ಕೋಸ್ಕರ ಅರ್ಜುನ ಏನು ಮಾಡ್ತಾನೆ, ಭಗವಂತನನ್ನ ಈ ಮೇಲಿನ ವಾಕ್ಯಗಳಿಂದ ಆರೋಪಣೆ ಮಾಡುವ ಹಾಗೆ ನೀನು ನನ್ನನ್ನು ಈ ಯುದ್ಧರೂಪಿ ಭಯಾನಕವಾದಂಥ ಪಾಪಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಭಗವಂತ ಹೇಳಿರುವಂಥ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋ ಕಾರಣದಿಂದ ಯಾವ ಕರ್ಮಗಳನ್ನು ಭಗವಂತ ಅತ್ಯಂತ ತುಚ್ಛ ಅಂತ ಹೇಳಿದಾನೋ ಅದೇ ಕರ್ಮಗಳನ್ನು ನನ್ನನ್ನು ಮಾಡು ಅಂತ ಹೇಳ್ತಾ ಇದ್ದಾನಲ್ಲ ಅಂತನ್ಬಿಟ್ಟು ಇಲ್ಲಿ ನನ್ನನ್ನು ಯಾಕೆ ಈ ರೀತಿಯ ಭಯಾನಕವಾದಂಥ ಪಾಪಕರ್ಮಗಳಲ್ಲಿ ತೊಡಗಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದಕ್ಕೆ ಏನೇನು ನೀನು ಯುದ್ಧ ಮಾಡು, ನಿನಗೆ ಕರ್ಮ ಮಾಡೋದಕ್ಕೆ ಅಧಿಕಾರ ಇದೆ, ನೀನು ಯೋಗದಲ್ಲಿ ಸ್ಥಿತನಾಗಿ ಕರ್ಮ ಮಾಡು, ಇದೆಲ್ಲ ಮಾಡು ಅಂತ ಹೇಳಿರೋದು ನಿಜಾನೇ ಭಗವಂತ. ಆದರೆ ಸಮಬುದ್ಧಿ ಉಳ್ಳವನಾಗಿ ಈ ಕರ್ಮಗಳನ್ನು ಕರ್ಮಯೋಗವಾಗಿ ಮಾಡು ಅಂತ ಹೇಳಿದ್ದಾನೆ. ಇಲ್ಲಿ ಅವನು ಬುದ್ಧಿ ಅನ್ನೋದನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಜ್ಞಾನ ಅಂತ ತಿಳ್ಕೊಂಡು ಜ್ಞಾನನೇ ಶ್ರೇಷ್ಠ ಅಂತಂದ್ಮೇಲೆ ನನಗೆ ಯಾಕೆ ಈ ಕರ್ಮಗಳನ್ನು ಮಾಡು ಅಂತ ಹೇಳ್ತಿದ್ದಾನೆ ಅಂತ ಅವನು ಭಗವಂತನನ್ನ ಆರೋಪಣೆ ಮಾಡುವ ಹಾಗೆ ಇಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ನೋಡಿ, ಒಂದು ಪ್ರಶ್ನೆ ಅಥವಾ ಯಾರಾದರೂ ನಮ್ಮ ಎದುರುಗಡೆ ಇರೋರು ಕೇಳ್ತಾ ಇರೋದು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಎಷ್ಟೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅಲ್ವಾ. ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅವ್ರು ಏನು ಹೇಳ್ತಾ ಇದ್ದಾರೋ ಸರಿಯಾಗಿ ಕಿವಿ ಗಮನ ಎರಡೂ ಇಟ್ಟು ಕೇಳಬೇಕು. ಅಲ್ಲೇ ಅರ್ಥ ಆಗಿಲ್ಲ ಅಂತಂದಾಗ ಅಲ್ಲಿ ಕೇಳಿ ಅದನ್ನು ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ತಪ್ಪರ್ಥ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಎಲ್ಲ ಪ್ರಶ್ನೆಗಳು ಅವನಲ್ಲಿ ಬರ್ತಾ ಇದೆ.
ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.